ಮೈನಾ ಹಕ್ಕಿ ತನ್ನ ಪುಟ್ಟದಾದ ಎರಡು ಮರಿಗಳ ಜೊತೆ ವಾಸಿಸ್ತಾ ಇದ್ಲು. ಒಂದು ಗಂಡು ಮರಿ, ಇನ್ನೊಂದು ಹೆಣ್ಣು ಮರಿ. ಆ ಮರಿಗಳು ಮೊಟ್ಟೆಯಿಂದ ಹೊರಬಂದು ಕೆಲವೇ ದಿನಗಳಾಗಿತ್ತು. ಇವತ್ತಿನ ದಿನ ಮೈನಾ ಹಕ್ಕಿ ಆಹಾರ ಹುಡುಕುವುದಕ್ಕೆ ಗೂಡನ್ನ ಬಿಟ್ಟು ತನ್ನ ಪುಟ್ಟ ಮರಿಗಳನ್ನು ಬಿಟ್ಟು ಹೊರ ಹೋಗಲೇಬೇಕಿತ್ತು. ಯಾಕಂದ್ರೆ ಮೈನಾ ಹಕ್ಕಿ ಇಷ್ಟರವರೆಗೆ ಸಂಗ್ರಹಿಸಿಟ್ಟ ಆಹಾರ ಎಲ್ಲ ಖಾಲಿಯಾಗಿತ್ತು. ತನ್ನ ಪುಟ್ಟ ಮರಿಗಳ ಹೊಟ್ಟೆಯನ್ನ ತುಂಬಿಸುವುದಕ್ಕೆ ಅವಳು ಆಹಾರ ತರಲೇಬೇಕಿತ್ತು. ಅದು ಕೂಡ ದೂರದ ಗದ್ದೆಗೆ ಹೋಗ್ಬೇಕಾದ್ರೆ ಒಂದು ಕ್ರೂರ ಗಿಡುಗನ ಜಾಗನ ದಾಟಿ ಹಾರಾಡಬೇಕಾಗಿತ್ತು. ಎಲ್ಲ ಪಕ್ಷಿಗಳು ಆ ಗಿಡುಗ ಆಹಾರ ಹುಡುಕ್ಲಿಕ್ಕೆ ಹೋದ ಸಮಯದಲ್ಲಿ ಆ ಗಿಡುಗನ ಜಾಗ ದಾಟಿ ಆಹಾರ ಹುಡುಕ್ಲಿಕ್ಕೆ ಹೋಗ್ತಾ ಇದ್ರು. ಬೆಳಗಿನ ಹೊತ್ತಿಗೆ ಆ ಗಿಡುಗಗಳು ಆಹಾರವನ್ನ ಹುಡುಕ್ಲಿಕ್ಕೆ ಹೋಗ್ತಾ ಇದ್ರು. ಮೈನಾ ಇದ್ದಂತಹ ಸ್ವಲ್ಪ ಧಾನ್ಯವನ್ನ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡ್ತಾಳೆ. ಮತ್ತೆ ಮರಿಗಳಿಗೆ ಹೇಳ್ತಾಳೆ, ನನ್ನ ಮುದ್ದು ಮಕ್ಕಳೇ, ಇವತ್ತು ನಾನು ಆಹಾರ ತರೋದಕ್ಕೆ ದೂರದ ಗದ್ದೆಗೆ ಹೋಗ್ತಾ ಇದ್ದೇನೆ. ಬರೋವಾಗ ಸಂಜೆ ಆಗುತ್ತೆ. ಇವಾಗ ನೀವು ಈ ಆಹಾರನ ತಿನ್ನಿ. ಆಮೇಲೆ ಗೂಡಿನಲ್ಲೇ ಈ ಎಲೆಗಳ ಮಧ್ಯೆ ಅಡಗಿಸಿಕೊಂಡಿರಿ. ಯಾರೇ ಕರೆದ್ರೂ ಹೊರಗಡೆ ಬರಬೇಡಿ. ಆವಾಗ ಪುಟ್ಟ ಮಗಳು ಕೇಳ್ತಾಳೆ, ಯಾಕಮ್ಮ ಹೊರಗಡೆ ಬರಬಾರ್ದು? ಅದಕ್ಕೆ ಮೈನಾ ಹೇಳ್ತಾಳೆ, ಹೊರಗಡೆ ಬಂದರೆ ಯಾವುದಾದ್ರೂ ಪ್ರಾಣಿನೋ ಪಕ್ಷಿನೋ ನಿಮಗೆ ಅಪಾಯ ಮಾಡೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಈ ಅಮ್ಮ ಬರೋವರೆಗೆ ನೀವು ಇಬ್ರು ನಾನು ಮುಚ್ಚಿಟ್ಟ ಈ ಎಲೆಗಳಿಂದ ಹೊರಬರೋ ಹಾಗಿಲ್ಲ. ಆವಾಗ ಮೈನಾ ಹಕ್ಕಿಯ ಮಗ ಹೇಳ್ತಾನೆ, ಅಮ್ಮ ನಂಗೆ ಭಯ ಆಗುತ್ತೆ, ನೀವು ನಮ್ಮ ಜೊತೆನೇ ಇರಿ. ಅರೆರೆ, ನನ್ನ ಮಕ್ಕಳಿಗೆ ಭಯನಾ? ಖಂಡಿತ ಇಲ್ಲ. ನನ್ನ ಮಕ್ಕಳು ಧೈರ್ಯವಂತರಾಗಿರ್ಬೇಕು. ಯಾವತ್ತೂ ಕೂಡ ಎಂತಹ ಸ್ಥಿತಿಯಲ್ಲೇ ಆಗಲಿ ಧೈರ್ಯವಾಗಿ ಎದುರಿಸಬೇಕು. ಆಯ್ತಮ್ಮ. ಮೈನಾ ಹಕ್ಕಿ ಮನಸ್ಸಿಲ್ಲದೆ ಇದ್ರೂ ಆಹಾರ ತರೋದಕ್ಕೆ ಆ ಗಿಡುಗಗಳ ಗೂಡು ಇರೋ ಜಾಗನ ದಾಟಿ ಹೋಗ್ತಾಳೆ. ಹಾರಾಡ್ತಾ ಸುಸ್ತಾದ್ರೂ ಸಂಜೆಯ ಒಳಗೆ ವಾಪಸ್ ಗೂಡನ್ನು ತಲುಪಬೇಕು. ತನ್ನ ಪುಟ್ಟ ಮಕ್ಕಳು ತನಗೋಸ್ಕರ ಕಾಯ್ತಾ ಇರ್ತಾರೆ. ಅದು ಅಲ್ಲದೆ ರಾತ್ರಿಯಾದರೆ ಆ ಗಿಡುಗಗಳು ವಾಪಸ್ ಬರ್ತಾರೆ. ಅಷ್ಟೊತ್ತಿಗೆ ಆ ಜಾಗದಲ್ಲಿ ಹೋದರೆ ಆ ಗಿಡುಗಗಳು ಕೊಂದು ತಿಂತವೆ. ಆ ಥರ ಆದರೆ ನನ್ನ ಮಕ್ಕಳು ಉಪವಾಸ ಸಾಯ್ತಾರೆ. ಆ ಥರ ಆಗೋದಕ್ಕೆ ನಾನು ಬಿಡೋಲ್ಲ ಅಂತ ಯೋಚನೆಗಳನ್ನು ಮಾಡ್ತಾ ಮೈನಾ ಗದ್ದೆನ ತಲುಪಿಬಿಡ್ತಾಳೆ. ಅವಳು ಗದ್ದೆ ತಲುಪುವ ಹೊತ್ತಿಗೆ ಆಗಲೇ ಮಧ್ಯಾಹ್ನ ದಾಟಿತ್ತು. ಅಲ್ಲಿದ್ದ ಒಂದು ಧಾನ್ಯದ ಗೊಂಚಲನ್ನು ಹಿಡ್ಕೊಂಡು ತನ್ನ ಗೂಡಿನೆಡೆಗೆ ವಾಪಸ್ ತನಗೆ ಸಾಧ್ಯವಾದಷ್ಟು ವೇಗವಾಗಿ ಹಾರಾಡ್ತಾಳೆ. ಅವಳೆಷ್ಟೇ ವೇಗವಾಗಿ ಹಾರಾಡಿದ್ರೂ ಆ ಗಿಡುಗಗಳ ಜಾಗಕ್ಕೆ ಬಂದಾಗ ಕತ್ತಲಾಗಿ ಬಿಟ್ಟಿತ್ತು. ಗಿಡುಗಗಳು ತಮ್ಮ ಜಾಗವನ್ನ ತಲುಪಿ ಆಗಿತ್ತು. ಮೈನಾ ಅಲ್ಲೇ ಒಂದು ಮರದ ಮೇಲೆ ಕುಳಿತುಕೊಳ್ತಾಳೆ. ಅಯ್ಯೋ, ಈಗೇನು ಮಾಡೋದು? ಬೇರೆ ದಾರಿ ಇಲ್ಲ. ನನ್ನ ಮಕ್ಕಳು ನನ್ನ ದಾರಿನೇ ಕಾಯ್ತಾ ಇದ್ದಾರೆ. ಅದು ಅಲ್ಲದೆ ಹಸಿವನ್ನ ತಡ್ಕೊಳ್ಳೋ ಶಕ್ತಿ ಕೂಡ ಇವಾಗ ಅವುಗಳಿಗಿಲ್ಲ. ಇಲ್ಲಿ ಮೈನಾ ಹಕ್ಕಿಯ ಹೆಣ್ಣು ಮರಿ ಎಲೆಗಳ ಮರೆಯಿಂದ ಹೊರಬರುತ್ತೆ. ಏಯ್, ಅಮ್ಮ ಹೇಳಿದ್ದಾರೆ ಎಲೆಗಳಿಂದ ಹೊರ ಬರಬಾರ್ದು ಅಂತ. ಆದ್ರೆ ಅಮ್ಮ ಯಾಕೆ ಇನ್ನೂ ಬಂದಿಲ್ಲ? ನಂಗೆ ಭಯ ಆಗ್ತಾ ಇದೆ. ಅದಕ್ಕೆ ಆ ಗಂಡು ಮರಿ ಹೇಳುತ್ತೆ, ಭಯ ಪಡ್ಕೋಬಾರ್ದು, ಧೈರ್ಯವಾಗಿರ್ಬೇಕು ಅಂತ ಅಮ್ಮ ಹೇಳಿದ್ರಲ್ವಾ. ಅಮ್ಮ ಬರ್ತಾರೆ, ಆಹಾರ ತರ್ತಾರೆ. ಮೈನಾ ಧೈರ್ಯವಾಗಿ ಆ ಗಿಡುಗಗಳ ಜಾಗವನ್ನ ದಾಟುವಾಗ ಒಂದು ಗಿಡುಗ ಅವಳಿಗೆ ಎದುರಾಗಿ ಬರ್ತಾನೆ. ಏಯ್ ಹಕ್ಕಿ, ನೀನು ನನ್ನ ಆಹಾರ ಆಗಿದೀಯಾ. ಈ ದಾರಿಯಾಗಿ ಯಾರಿಗೂ ಹೋಗೋದಕ್ಕೆ ಧೈರ್ಯ ಇಲ್ಲ. ಅಂಥದ್ರಲ್ಲಿ ನೀನು ಬಂದಿದೀಯಾ ಅಂದ್ರೆ ನಿನಗೆ ಜೀವದ ಆಸೆ ಇಲ್ಲ ಅನ್ಸುತ್ತೆ. ಆವಾಗ ಮೈನಾ ಹೇಳ್ತಾಳೆ, ಇಲ್ಲ ಅಣ್ಣ, ಕತ್ತಲಾಗ್ತಾ ಇದೆ. ನನ್ನ ಮರಿಗಳು ನನ್ನನ್ನೇ ಕಾಯ್ತಾ ಇದ್ದಾರೆ. ಅವರಿಗೆ ಹಸಿವನ್ನ ತಡೆಯೋ ಶಕ್ತಿ ಇಲ್ಲ. ಕೂಡಲೇ ನಾನು ಈ ಆಹಾರ ಕೊಡಬೇಕು. ಮೈನಾ ಆ ಥರ ನಡುತ್ತಾ ಹೇಳಿದಾಗ ಗಿಡುಗನಿಗೆ
ತನ್ನ ಪುಟ್ಟ ಮರಿ ತನ್ನ ಹತ್ರ ಆಹಾರ ಕೇಳಿ ತಿಂತಾ ಇದ್ದಿದ್ದು ನೆನಪಾಗಿ ಅಲ್ಲಿಂದ ಏನೋ ಹೇಳದೆ ತನ್ನ ಗೂಡಿಗೆ ವಾಪಸ್ ಹೋಗ್ತದೆ. ಅಲ್ಲಿಂದ ಮೈನಾ ತನ್ನ ಗೂಡಿಗೆ ಮರಳ್ತಾಳೆ. ಅವಳಿಗೆ ಅವಳ ಮರಿಗಳದ್ದೇ ಚಿಂತೆ ಆಗಿತ್ತು. ತನ್ನ ಜೀವದ ಯೋಚನೆ ಇರಲಿಲ್ಲ. ಅಂತೂ ಮೈನಾ ಗೂಡು ತಲುಪಿ ತನ್ನ ಮರಿಗಳಿಗೆ ತಿನ್ನುವುದಕ್ಕೆ ಆಹಾರನ ಕೊಡ್ತಾಳೆ. ಗೆಳೆಯರೇ, ಈ ಕಥೆಯಿಂದ ತಿಳಿದು ಬರೋ ನೀತಿ ಏನಂತ ಹೇಳಿದ್ರೆ, ತಾಯಿಯ ಮಮತೆಗಿಂತ ಕಾಳಜಿ ಪ್ರೀತಿಗಿಂತ ಯಾವುದು ಹೆಚ್ಚಿಲ್ಲ ಅನ್ನೋದು. ನಿಮ್ಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ಕತೆನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಈ ಕತೆಗೊಂದು ಸಣ್ಣದಾಗಿ ಕಮೆಂಟ್ ಮಾಡಿ.